ಇನ್ಸಿಡೆಂಟ್ ಬಗ್ಗೆ ನಾವು FIR ಮಾಡಿದ್ದೀವಿ. ಎವಿಡೆನ್ಸ್ ಆಧಾರ ಮೇಲೆ ನಾವು ಅರೆಸ್ಟ್ ಕೂಡ ಮಾಡಿದ್ದೇವೆ. ಈಗ ಯಾರ್ಯಾರ ವಿರುದ್ಧ ಏನೇನು ಎವಿಡೆನ್ಸ್ ಸಿಕ್ಕಿದೆ ನಾವು ಎವಿಡೆನ್ಸ್ ಡಿಸ್ಕ್ಲೋಸ್ ಮಾಡಿ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಕೆಲವು ಜನ ವಿರುದ್ಧ ನಮ್ಮ ಹತ್ರ ಎವಿಡೆನ್ಸ್ ಇದೆ, ನಾವು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಯಾರ ವಿರುದ್ಧ ಏನು ಎವಿಡೆನ್ಸ್ ಸಿಗುತ್ತೆ ಪಕ್ಕ ಅದ್ರ ವಿರುದ್ಧ ನಾವು ಆ್ಯಕ್ಷನ್ ತಗೋತೀವಿ. ಅದು ಯಾವುದೇ ಸಮುದಾಯ ಇರಲಿ, ಯಾವುದೇ ಧರ್ಮ ಇರಲಿ, ಎವಿಡೆನ್ಸ್ ಬೇಸ್ ನಾವು ಇನ್ವೆಸ್ಟಿಗೇಷನ್ ನೀಟಾಗಿ ಮಾಡ್ತಾ ಇದ್ದೀವಿ. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ, ಲಾಸ್ಟ್ 3 ಡೇಸಲ್ಲಿ ಬಾಗಲಕೋಟೆಯಲ್ಲಿ ಈ ಇನ್ಸಿಡೆಂಟ್ ಆದ ನಂತರ, ಒರಿಜಿನಲ್ ಇನ್ಸಿಡೆಂಟ್ ಆದ ನಂತರ ಯಾವುದೂ ಘಟನೆ ಆಗಿಲ್ಲ. ಅದಕ್ಕೆ ನಾವು ಜಿಲ್ಲಾಧಿಕಾರಿ ಮುಖಾಂತರ AC ಮುಖಾಂತರ ನವನಗರಲ್ಲಿ 163 ಏನು ನಾವು 144 ಹಳೆ 144 CRPC ಆರ್ಡರ್ ಏನಿದೆ ಅದು ಲಿಫ್ಟ್ ಮಾಡೋಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ತಕ್ಷಣಕ್ಕೆ ಆಲ್ಮೋಸ್ಟ್ ಜಾರಿಯಾಗದಂಥ 163 ನವನಗರ ಏರಿಯಾದಲ್ಲಿ ಇಲ್ಲ. ಆದರೆ ಬಾಗಲಕೋಟೆ ಟೌನ್ ಲಿಮಿಟಲ್ಲಿ ನಾವು ಇನ್ನೂ 5 ದಿವಸ 163 ಆರ್ಡರ್ 144 CRPC ಆರ್ಡರ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. 28ನೇ ತಾರೀಕು ತನಕ ಬಾಗಲಕೋಟೆ ಮತ್ತು ಸುತ್ತಮುತ್ತ 4 ಕಿಲೋಮೀಟರಲ್ಲಿ. ನಮಗೆ ಕೆಲವು ಮಾಹಿತಿ ಆಧಾರ ಮೇಲೆ ಮೀಡಿಯಾ ಮುಖಾಂತರ ಪ್ಲಸ್ ನಮ್ಮ ಮಾಹಿತಿ ಆಧಾರ ಮೇಲೆ ಕೆಲವು ಸಂಘಟನೆಯವರು 26ಗೆ ಪ್ರತಿಭಟನೆ ಪ್ಲಾನ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಟೌನ್ ಓಲ್ಡ್ ಟೌನ್ ಏರಿಯಾದಲ್ಲಿ ಯಾವುದೂ ಪ್ರತಿಭಟನೆಗೆ ಅವಕಾಶ ಇಲ್ಲ. ಅಲ್ಲಿ 163 ಜಾರಿ ಇರುತ್ತೆ. ಯಾರು ಏನಾದರೂ ವೈಲೇಷನ್ ಮಾಡಿದರೆ 163 ಆರ್ಡರ್ದು ಅವ್ರ ವಿರುದ್ಧ ಸ್ಟ್ರಿಕ್ಟ್ ಆಗಿ ಕ್ರಮ ಜರುಗಿಸಬೇಕು, ನಾವು ಜರುಗಿಸ್ತೀವಿ. ಅದಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ಎನಿ ವೈಲೇಟರ್ ಆಫ್ 163 ಆರ್ಡರ್ ವಿಲ್ ಬಿ ಹ್ಯಾಂಡಲ್ ಆಸ್ ಪರ್ ಸ್ಟ್ರಿಕ್ಟ್ ಲಾ ಆ್ಯಂಡ್ ಆರ್ಡರ್ ಪ್ರೊಸೀಜರ್. ಅದಕ್ಕೆ ನಾವು ಏನು ರಿಲ್ಯಾಕ್ಸೇಷನ್ ಏನು ಡಿಸ್ಟರ್ಬೆನ್ಸ್ ಇದೆ ಏನು ತಗೊಳ್ಳಲ್ಲ, ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತಗೋತೀವಿ. ಅದಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ಅದರ ಜೊತೆಗೆ ನಾವು ನಮ್ಮ ಇಲಾಖೆ ಪರವಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಾವೆಲ್ಲ ಜೊತೆಗೆ ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಈಗಾಗಲೇ ಅವರು ಹೇಳಿದ್ದಾರೆ 28ಗೆ ಎಕ್ಸಾಮ್ಸ್ ಇದೆ. ತುಂಬ ವ್ಯಾಪಾರಿ ಅವರಿಗೆ ಅವರು ಇವರು ಬೀದಿ ಬೇರಿ ವ್ಯಾಪಾರಿ ಇರ್ತಾರೆ ಓಲ್ಡ್ ಟೌನಲ್ಲಿ, ಅವರಿಗೆ ತುಂಬ ಅಫೆಕ್ಟ್ ಆಗ್ತಾ ಇದೆ, ಪಬ್ಲಿಕ್ಗೆ ತುಂಬ ಅಫೆಕ್ಟ್ ಆಗ್ತಾ ಇದೆ. ಈಗಾಗಲೇ ತುಂಬ ಜನ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಶಾಂತಿ ಸುವ್ಯವಸ್ಥೆ ವಾಪಸ್ ಬಂದಿದೆ ಬಾಗಲಕೋಟೆ ಟೌನಲ್ಲಿ. ಅವರು ಇದೇ ರೀತಿ ಮೇಂಟೈನ್ ಆಗಬೇಕು. ಇನ್ನು ಮುಂದಿನ ದಿವಸ ಅಲ್ಲಿ ಬೇರೆ ಹಬ್ಬ, ಬೇರೆ ಲೈಫ್ ಸುವ್ಯವಸ್ಥೆ ಕಂಟಿನ್ಯೂ ಆಗಬೇಕು, ಮತ್ತು ಎಕ್ಸಾಮ್ಸ್ ಕೂಡ ಚೆನ್ನಾಗಿ ನಡೆಸಬೇಕು. ಅದಕ್ಕೆ ನಾವು ಎಲ್ಲ ಸಂಘಟನೆಗೆ ನಾನು ಕೂಡ ನಮ್ಮ ಇಲಾಖೆಯವರು ಕೂಡ ಅಪೀಲ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ಯಾವ ರೀತಿ ಅವರು ಕಾಪರೇಟ್ ಮಾಡ್ತಾ ಇದ್ದಾರೆ, ಇನ್ನು ಮುಂದಿನ ದಿವಸ ಅಲ್ಲಿ ಕೂಡ ಕಾಪರೇಟ್ ಮಾಡಬೇಕು. ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇರುತ್ತೆ, ಬಟ್ ಕಾನೂನು ಪ್ರಕಾರನೇ ನಾವು ಪ್ರತಿಭಟನೆ ಮಾಡಬೇಕು. ಎಲ್ಲಿ ಅವಕಾಶ ಇಲ್ಲ ಅಲ್ಲಿ ನಾವು ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಸೊ ಇದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಏನಾದರೂ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಇದ್ದರೆ, ಫೀಲ್ಡಲ್ಲಿ ಇದ್ದರೆ ಅದರ ಬಗ್ಗೆ ನಾವು ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತಗೋತೀವಿ. ಈಗಾಗಲೇ ತಗೋತಾ ಇದ್ದೀವಿ, ಇನ್ನು ಮುಂದೆ ಕೂಡ ತಗೋತೀವಿ.